ಸರ್, ಮಾದೇವಪ್ಪ ಅವರು ಹೇಳಿದ್ದಾರೆ ಮಂಗಳೂರಿಗಿಂತ ಗಲಾಟೆಗೆ ಮಂಡ್ಯದವರೆಗೂ ವಿಸ್ತರಿಸಿರುವಂತಹದ್ದು ಇದು ಬಿಜೆಪಿ ಕಾರಣ. ಹಿಂದುಳಿದ ವರ್ಗದವರ ಕೈಯಲ್ಲಿ ಅಧಿಕಾರ ಇರೋದನ್ನ ಬಿಜೆಪಿ ಸಹಿಸ್ತಾ ಇಲ್ಲ. ಹೀಗಾಗಿ ಕೋಮು ದಳ್ಳೂರಿಗಳ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬಿಜೆಪಿ ಪ್ರಯತ್ನವನ್ನು ಮಂಡ್ಯದವರು ಮಾಡ್ತಿದ್ದಾರೆ. ಮಾದೇವಪ್ಪನವರೇ, ಸುಳ್ಳು ಹೇಳಿ ಕೆಲವು ಕಾಲ ಅಧಿಕಾರ ಅನುಭವಿಸಬಹುದು, ಆದ್ರೆ ದೇಶ ಉಳಿಸ್ಕೊಳಕ್ಕಾಗಲ್ಲ. ದೇಶ ಉಳಿಸ್ಕೊಳ್ಬೇಕು ಅಂದ್ರೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಮಂಗಳೂರಿನಲ್ಲಿರಬಹುದು, ಮಂಡ್ಯದಲ್ಲಿ ಮಸೀದಿಯೊಳಗೆ ಕಲ್ ಸ್ಟಾಕ್ ಮಾಡಿ ಇಟ್ಕೊಳ್ಳೋದನ್ನ ಬಿಜೆಪಿಯವರ ಕಲ್ಸಿದ್ದು. ಮಸೀದಿ ಒಳಗೆ ನಾವು ಇವತ್ತಿನವರೆಗೂ ತಲೆ ಹಾಕಿಲ್ಲ. ನೀವೇ ಹೋಗಿ ಮಸೀದಿಲಿ ನಮಾಜ್ ಮಾಡೋರು, ನೀವೇ ನಮಾಜ್ ಮಾಡೋರು. ನಾವೇ ಇವತ್ತವರೆಗೂ ಹೋದವರಲ್ಲ. ನಮ್ಮನ್ನ ಯಾಕೆ ಇದಕ್ಕೆ ತಳಕಾಗ್ತೀರಿ? ಈ ಷಡ್ಯಂತ್ರ ಅರ್ಥ ಮಾಡ್ಕೊಳ್ಳಿ ನೀವು. ಈ ಷಡ್ಯಂತ್ರ ದಾರುಲ್ ಇಸ್ಲಾಂ ಮತ್ತು ದಾರುಲ್ ಅರಬ್ ನಡುವಿನ ಸಂಘರ್ಷ. ದಾರುಲ್ ಇಸ್ಲಾಂ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ. ದಾರುಲ್ ಅರಬ್ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ. ಜೆಹಾದ್ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ. ಕಾಫಿರ್ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ. ಇವತ್ತೇ ನೀವೇನು ಕುರಾನ್ ಪುಸ್ತಕನೇ ಓದಬೇಕಾಗಿಲ್ಲ, ಗೂಗಲ್ ಸರ್ಚ್ ಮಾಡಿದ್ರು ಸಾಕು ನಿಮಗೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಫಿರ್ ಅಂದ್ರೆ ಸಿಗುತ್ತೆ. ಅರೇಬಿಕ್ ವರ್ಷನ್ ಕೇಳಿದ್ರು ಸಿಗುತ್ತೆ. ಸರ್ಚ್ ಮಾಡಿ. ನೀವು ಅಂಬೇಡ್ಕರ್ ಅವರ ಪುಸ್ತಕನ ಓದಿ ಮಾದೇವಪ್ಪನವರೇ. ನಾನು ಅಂಬೇಡ್ಕರ್ ಅನುಯಾಯಿ. ನೀವು ನನಗಿಂತ ಹೆಚ್ಚಿಗೆ ಅಸರ್ಟಿವ್ ಆಗಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಥಾಟ್ಸ್ ಆಫ್ ಪಾಕಿಸ್ತಾನ್ ಓದಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಇಸ್ಲಾಂ ಅಂದ್ರೆ ಏನು ಅಂತ. ಓಟಿನ ಆಸೆಗೋಸ್ಕರ ಜೊಲ್ ಸುರಿಸ್ಕೊಂಡು ದೇಶ ಹಾಳು ಮಾಡಬೇಡಿ.